ಮಕ್ಕಳಿಂದ ತಪ್ಪುಗಳಾಗುವುದು ಸಹಜ. ಆ ತಪ್ಪುಗಳನ್ನು ತಿದ್ದಿ ತೀಡಿ ಆ ಮಕ್ಕಳನ್ನು ಸರಿದಾರಿಗೆ ತರುವುದು ಶಿಕ್ಷಕರ, ಹೆತ್ತವರ, ಪೋಷಕರ ಕರ್ತವ್ಯವಾಗಿರುತ್ತದೆ. ಅವರು ಮಾಡಿದ ಸಣ್ಣ ಸಣ್ಣ ತಪ್ಪುಗಳನ್ನೇ ದೊಡ್ಡ ತಪ್ಪು ಅಂತ ಬಿಂಬಿಸಿ ಅವರನ್ನು ಅಪಮಾನಿಸಬಾರದು. ಅದೇ ದೊಡ್ಡ ತಪ್ಪಾಗುತ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ. ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳವಾಗುತ್ತದೆ. ಕಂಪ್ಲೇಂಟ್ ಟೀಚರ್ ತನಕ ಹೋಗುತ್ತದೆ. ಆ ಟೀಚರ್ ತರಗತಿಗೆ ಬರುತ್ತಾರೆ ಹಾಗೂ ಕೇಳುತ್ತಾರೆ. ಆದರೆ ಯಾರೂ ಕೂಡ ಆ ವಾಚನ್ನು ಕದ್ದಿದ್ದೇನೆ ಅಂತ ಒಪ್ಪಿಕೊಳ್ಳುವುದಿಲ್ಲ. ಕೊನೆಗೆ ಟೀಚರ್ ಹೇಳುತ್ತಾರೆ, ಮಕ್ಕಳೇ, ನೀವೆಲ್ಲರೂ ಕೂಡ ನಿಮ್ಮ ಕಣ್ಣಿಗೆ ನಿಮ್ಮ ಕರ್ಚಿಪನ್ನು ಕಟ್ಟಿಕೊಳ್ಳಿ ಅಂತ ಹೇಳಿ ಈ ಟೀಚರ್ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬ್ಯಾಗನ್ನು ಚೆಕ್ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿಯ ಬ್ಯಾಗ್ನಲ್ಲಿ ಈ ಕಳವಾದಂತಹ ವಾಚ್ ಸಿಗುತ್ತದೆ. ಸ್ವಲ್ಪ ಸಮಯದ ಬಳಿಕ ಟೀಚರ್ ಮಕ್ಕಳಿಗೆ ತಾವು ಕಣ್ಣಿಗೆ ಕಟ್ಟಿಕೊಂಡಂತ ಕರ್ಚೀಪನ್ನು ಬಿಡಿಸಲು ಹೇಳುತ್ತಾರೆ ಹಾಗೂ ಆ ವಿದ್ಯಾರ್ಥಿಗೆ ವಾಚನ್ನು ಕೊಡುತ್ತಾರೆ. ಈ ವಾಚನ್ನು ಕದ್ದಂತಹ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಡವಡವ ಎನ್ನುವಂತಹ ಹೆದರಿಕೆ ಇತ್ತು. ಯಾವಾಗ ನನ್ನ ಹೆಸರನ್ನು ಈ ಟೀಚರ್ ಹೇಳಿಬಿಡುತ್ತಾರೋ ಅನ್ನುವಂತಹ ಒಂದು ಭಯ ಈತನ ಮನಸ್ಸಿನಲ್ಲಿತ್ತು. ತಾನು ಯಾವಾಗ ಅಪಮಾನಿತನಾಗುತ್ತೇನೋ, ಇನ್ನು ಮುಂದೆ ನಾನು ತರಗತಿಯಲ್ಲಿ ಮುಖ ತೋರಿಸುವ ಹಾಗೆ ಇಲ್ಲವೋ ಎನ್ನುವಂತಹ ಭಯ ಈತನಲ್ಲಿತ್ತು. ಆದರೆ ಆ ಟೀಚರ್ ಅಂದು ಆ ಕದ್ದವನ ಹೆಸರನ್ನು ಹೇಳಿರುವುದಿಲ್ಲ. ಮರುದಿನ ಹೇಳ್ತಾರೋ ಏನೋ ಅಂತ ಆತ ಭಯದಲ್ಲಿಯೇ ಶಾಲೆಗೆ ಬರ್ತಾನೆ. ಆದರೆ ಮರುದಿನವೂ ಇಲ್ಲ, ಮತ್ತೊಂದು ದಿನವೂ ಹೇಳಲಿಲ್ಲ. ಹೀಗೆ ಆ ಶಾಲೆಯ ವಿದ್ಯಾರ್ಥಿ ಜೀವನ ಮುಗಿದಿತ್ತು. ಆ ಕದ್ದಂತಹ ವಿದ್ಯಾರ್ಥಿ ಮುಂದೆ ಒಳ್ಳೆ ರೀತಿಯಲ್ಲಿ ಕಳೆಯುತ್ತಾನೆ. ಯಾವತ್ತಿಗೂ ಕೂಡ ಪರರ ವಸ್ತನ್ನು ಮುಟ್ಟಲೂ ಕೂಡ ಹೋಗುವುದಿಲ್ಲ. ಭವಿಷ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುತ್ತಾನೆ. ಅವನು ಮಾಡಿದಂತಹ ಸಾಧನೆಯನ್ನು ಕಂಡು ಅದೇ ಶಾಲೆ ಆತನನ್ನು ಒಂದು ದಿವಸ ಕರೆಸಿ ಸತ್ಕರಿಸುತ್ತದೆ. ಸತ್ಕಾರವನ್ನು ಸ್ವೀಕರಿಸಿದ ಈ ಹಳೆ ವಿದ್ಯಾರ್ಥಿ ತಮ್ಮ ಗುರುಗಳ ಬಳಿ ಬಂದು ಕ್ಷಮಾಯಾಚನೆ ಮಾಡುತ್ತಾನೆ ಹಾಗೂ ಗುರುಗಳಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಗುರುಗಳೇ, ನೀವು ಅಂದು ನಾನು ವಾಚ್ ಕದ್ದಂತಹ ದಿವಸ ನನ್ನ ಹೆಸರನ್ನು ಬಹಿರಂಗಗೊಳಿಸುತ್ತಿದ್ದಲ್ಲಿ ನಾನು ಅಂದೇ ಅಪಮಾನಿತನಾಗಿ ಏನಾಗುತ್ತಿದ್ದೇನೋ ಗೊತ್ತಿಲ್ಲ. ಆದರೆ ನೀವು ನನಗೆ ದೊಡ್ಡ ಕ್ಷಮಾದಾನವನ್ನು ಮಾಡಿ ನನ್ನನ್ನು ಬದುಕಿಸಿದ್ದೀರಿ. ನಿಮ್ಮ ಕ್ಷಮಾದಾನದಿಂದಾಗಿ ನಾನು ಇಂದು ಇಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದೇನೆ, ಇಷ್ಟು ದೊಡ್ಡ ಸಾಧನೆಯನ್ನು ನಾನು ಮಾಡಲು ಸಾಧ್ಯವಾಗಿದೆ. ನಿಮ್ಮ ಕ್ಷಮಾ ಎನ್ನುವಂತಹ ಗುಣಕ್ಕೆ ನಾನು ಯಾವತ್ತಿಗೂ ಚರರಣಿ ಅಂತ ಕ್ಷಮಾಯಾಚನೆ ಮಾಡುತ್ತಾನೆ. ಸ್ನೇಹಿತರೆ, ಇದೊಂದು ಸಣ್ಣ ಕತೆ, ಕಾಲ್ಪನಿಕವೋ ಗೊತ್ತಿಲ್ಲ. ಓದುವಾಗ ಸಿಕ್ಕಂತಹ ಸಣ್ಣ ಸಣ್ಣ ಕಥೆಗಳನ್ನು ಹೇಳುವಂತಹ ಒಂದು ಅಭ್ಯಾಸವನ್ನು ನಾನು ಮಾಡಿಕೊಂಡಿದ್ದೇನಷ್ಟೇ. ಇಂದಿನ ಸಮಯದಲ್ಲಿ ನೋಡಿ, ಎಲ್ಲರೂ ಕೂಡ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವಲ್ಲಿಯೇ ಮಗ್ನರಾಗಿದ್ದಾರೆ. ಇನ್ನೊಬ್ಬರ ತಪ್ಪುಗಳನ್ನು ದೊಡ್ಡ ತಪ್ಪು ಎಂದು ಬಿಂಬಿಸುವ ಒಂದು ಮನಸ್ಥಿತಿಯೇ ಜನರಲ್ಲಿ ಹೆಚ್ಚಾಗಿದೆ. ಇನ್ನೊಬ್ಬರ ತಪ್ಪುಗಳನ್ನು ನಾವು ಹುಡುಕುವುದಕ್ಕಿಂತ ನಮ್ಮಲ್ಲಿ ಏನು ತಪ್ಪಿದೆ ಎನ್ನುವುದನ್ನು ನಾವು ಯಾವತ್ತಿಗೂ ಕೂಡ ನೋಡಿಕೊಳ್ಳಬೇಕು. ಮನೆಯಲ್ಲಂತೂ ತಂದೆ ತಾಯಿಯರ, ಅಕ್ಕ ತಮ್ಮಂದಿರ ಎಲ್ಲರ ತಪ್ಪುಗಳನ್ನು ತೆಗೆಯುವಂತಹ ಮನಸ್ಥಿತಿ ಎಲ್ಲರದ್ದಾಗಿದೆ. ಗಂಡ ಹೆಂಡತಿಯರ ತಪ್ಪುಗಳು ಪರಸ್ಪರ, ಹಾಗೆಯೇ ಸಮಾಜದಲ್ಲಿ ಕೂಡ ಅಧಿಕಾರಿಗಳು ಸರಿಯಿಲ್ಲ, ಕಾರ್ಮಿಕರು ಸರಿಯಿಲ್ಲ ಎನ್ನುವಂತಹ ತಪ್ಪುಗಳನ್ನೇ ಇಂದಿಗೆ ಎಲ್ಲರೂ ಕೂಡ ತೆಗೆಯುತ್ತಾ ಇದ್ದಾರೆ. ಈತ ತಪ್ಪಿತಸ್ಥ ಅಂತ ತಿಳಿದ ಮೇಲೂ ಕೂಡ ಆತನನ್ನು ಕ್ಷಮಿಸುವ ದೊಡ್ಡ ಗುಣ ನಮ್ಮಲ್ಲಿರಲಿ. ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವ ಒಂದು ಅವಕಾಶ ಆ ತಪ್ಪಿತಸ್ಥರಿಗೆ ಕೊಡೋಣ. ಇದರಿಂದಾಗಿ ಆತ ಒಂದಲ್ಲ ಒಂದು ದಿನ ಸದ್ವ್ಯಕ್ತಿಯಾಗಿ ಬದಲಾಗುವುದರಲ್ಲಿ ಸಂದೇಹವೇ ಇಲ್ಲ. ತಪ್ಪಿತಸ್ಥರನ್ನು ಕ್ಷಮಿಸುವ ಒಂದು ಬ್ಯೂಟಿಫುಲ್ ಮನಸ್ಸುಗಳು ನಮ್ಮದಾಗಲಿ.